ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಸಭೆ ವೇಳೆ ಹೈ ಡ್ರಾಮಾ ನಡೆದಿದೆ. ಡಿಸಿ ಸಭೆಗೆ ಎಲ್ಲಾ ರೈತರನ್ನ ಬಿಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. 30 ರೈತರನ್ನ ಮಾತ್ರ ಬಿಡೋದಾಗಿ ಹೇಳಿದ್ದಾರೆ ಪೊಲೀಸರು. ರೈತರು ಹಾಗೂ ಪೊಲೀಸರ ನಡುವೆ ತೀವ್ರ ವಾಕ್ಸಮರ ಉಂಟಾಗಿದೆ. ರೈತರಿಂದ ಬೆಂಗಳೂರು ಮೈಸೂರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ವ್ಯಕ್ತವಾಯಿತು. ಜಿಲ್ಲಾಡಳಿತ ಹಾಗೂ ಪೊಲೀಸರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಏನು ಸಭೆ ಕರೆದಿದ್ರು, ರೈತರಿಂದ ಭೂಮಿ ಖರೀದಿ ವಿಚಾರವಾಗಿ ಸಭೆ ಕರೆದಿದ್ರು, ಆ ಸಭೆಗೆ ಎಲ್ಲರನ್ನೂ ಬಿಡಿ, ಎಲ್ಲ ರೈತರನ್ನು ಬಿಡಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದ್ರು. ಈ ವೇಳೆ ಹೈ ಡ್ರಾಮಾ ನಡೀತು. ಪೊಲೀಸರು ಎಲ್ಲರನ್ನೂ ಕೂಡ ಬಿಡಲಿಲ್ಲ, ಕೆಲವರನ್ನ ಮಾತ್ರ ಅಲೋ ಮಾಡಿದ್ರು. ಆ ಸಂದರ್ಭದಲ್ಲಿ ರೈತರು ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. 30 ರೈತರನ್ನ ಮಾತ್ರ ಬಿಡ್ತೀವಿ ಅಂತ ಪೊಲೀಸರು ಹೇಳಿದ್ರು. ಆ ಸಂದರ್ಭದಲ್ಲಿ ರೈತರು ಹಾಗೂ ಪೊಲೀಸರ ನಡುವೆ ತೀವ್ರ ವಾಕ್ಸಮರ ನಡೀತು. ಬೆಂಗಳೂರು ಮೈಸೂರು ರಸ್ತೆ ಬಂದ್ ಮಾಡಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಎಸ್ಆರ್ಟಿಸಿ ಬಸ್ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮೈಸೂರು ರಸ್ತೆ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ರೈತರ ನಡುವೆ ತೀವ್ರ ವಾಕ್ಸಮರ ಉಂಟಾಯಿತು. ಜಿಲ್ಲಾಧಿಕಾರಿಗಳ ಜೊತೆ ಸಭೆ ವೇಳೆ ಹೈ ಡ್ರಾಮಾ ಉಂಟಾಯಿತು. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಅವ್ರ ಜೊತೆ ಮಾತನಾಡೋದಕ್ಕೆ ಅಂತ ಡಿಸಿ ಸಭೆ ಕರೆದಿದ್ರು. ಆದರೆ ಸಭೆಯ ವೇಳೆ ಭಾರಿ ಹೈ ಡ್ರಾಮಾ ನಡೆದಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ರೈತರ ಜಮೀನನ್ನ ಪಡ್ಕೊಳ್ಳೋ ವಿಚಾರವಾಗಿ ಸಾಕಷ್ಟು ಗೊಂದಲ ಏರ್ಪಟ್ಟಿತ್ತು. ಟನ್ ಕಬ್ಬಿಗೆ 3,500 ಬೆಂಬಲ ಬೆಲೆಗಾಗಿ ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲೂ ಕೂಡ ಕಬ್ಬು ಬೆಲೆ ನಿಗದಿ ವಿಚಾರ ಸಾಕಷ್ಟು ಜಟಿಲಗೊಂಡಿದೆ. ಒಮ್ಮತದ ನಿರ್ಧಾರಕ್ಕೆ ಕ್ಯಾಬಿನೆಟ್ ಸಭೆಗೆ ಇನ್ನೂ ಕೂಡ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಬೆಲೆ ನಿಗದಿ ವಿಚಾರವನ್ನ ಸಿಎಂಗೆ ಬಿಟ್ಟಿದ್ದಾರೆ ಸಚಿವರು. ಬೆಲೆ ನಿಗದಿಗೆ ಸಿಎಂಗೆ ಅಧಿಕಾರ ನೀಡಿದ್ದಾರೆ ಕ್ಯಾಬಿನೆಟ್ ಸಚಿವರುಗಳು. ಹಚ್ಚಬೇಕಿಲ್ಲ. ಬೆಳಗಾವಿಯ ಗುರ್ಲಾಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅಣಕು ಶವಯಾತ್ರೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರೈತರು. ಸಕ್ಕರೆ ಸಚಿವರು ಇಷ್ಟೆಲ್ಲ ಪ್ರತಿಭಟನೆಗಳಾದರೂ ಕೂಡ ಎಲ್ಲೂ ಕೂಡ ಬಂದಿಲ್ಲ, ನಾಪತ್ತೆಯಾಗಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಳಗಿನಿಂದನೂ ಕೂಡ ಸಾಕಷ್ಟು
ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇನ್ನೂ ಕೂಡ ಸರ್ಕಾರ ರೈತರ ಅಳಲನ್ನ ಕೇಳದೆ ಹೋದ್ರೆ, 3,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ದರ ನಿಗದಿ ಮಾಡದೆ ಹೋದ್ರೆ ಪ್ರತಿಭಟನೆ ಉಗ್ರ ಸ್ವರೂಪಕ್ಕೆ ತಿರುಗತ್ತೆ ಅಂತ ಹೇಳಲಾಗ್ತಾ ಇದೆ. ಓಯ್ ನಿಮ್ದೇನ್ ಚಾರ್ಜ್ ಇಲ್ಲ, ಹಚ್ರಿ, ಹಚ್ಬೇಕಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ರೈತ ಹೋರಾಟದ ವಿಚಾರದಲ್ಲಿ ಇನ್ನೂ ಕೂಡ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ಬಿಟ್ಟುಬಿಟ್ಟಿದ್ದಾರೆ ಈ ಒಂದು ಬೆಲೆ ನಿಗದಿ ವಿಚಾರವನ್ನ ಅಂತ. ಸಿದ್ದರಾಮಯ್ಯನವರು ಯಾವ ನಿರ್ಧಾರಕ್ಕೆ ಬರಬಹುದು, ಏನೆಲ್ಲ ಆಗಬಹುದು ಈ ವಿಚಾರದಲ್ಲಿ? ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೊಡಕ್ ಹೊರಟಿದೆಯಾ ಸರ್ಕಾರ? ಈ ರೈತರ ಹೋರಾಟವನ್ನ ಎಲ್ಲೋ ಒಂದ್ ಕಡೆ ಅವಗಣನೆಗೆ ಈಡು ಮಾಡ್ತಾ ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಹೋಗುತ್ತೆ ಅಂತ ಅಂದಾಜು ಮಾಡಿರ್ಲಿಲ್ವಾ? ಏನ್ ನಡೆದಿದೆ ಆಕ್ಚುಲಿ? ಖಂಡಿತ ಶ್ರೀಲಕ್ಷ್ಮಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೋರಾಟ ನಡೀತಾ ಇದೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಭಾವಿಸಿತ್ತು. ಆದರೆ ಈ ಸರಿ ದೊಡ್ಡ ಮಟ್ಟದ ಹೋರಾಟ ಆರಂಭವಾಗಿದೆ. ಇದು ಬೆಲೆ ನಿಗದಿಯನ್ನ ಇನ್ನಷ್ಟು ವಿಳಂಬ ಮಾಡಿದ್ರೆ ಇನ್ನೊಂದು ಹಂತಕ್ಕೆ ಈ ಹೋರಾಟ ಹೋಗಬಹುದು ಅನ್ನುವಂಥ ಎಚ್ಚರಿಕೆಯನ್ನ ಪ್ರತಿ ಬಾರಿ ಕೂಡ ಹೋರಾಟಗಾರರು ಕೊಡ್ತಾನೆ ಇದ್ದಾರೆ. ಇವತ್ತು ರಾತ್ರಿ ಒಳಗಡೆ ಒಂದು ಬೆಲೆ ನಿಗದಿ ಮಾಡಲೇಬೇಕು, ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಅನ್ನುವಂಥ ಒಂದಷ್ಟು ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಯನ್ನ ಕಬ್ಬು ಬೆಳೆಗಾರರು ಇಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ಜಟಿಲವಾದಂತಹ ಸಮಸ್ಯೆ. ಯಾಕಂದ್ರೆ ಪ್ರತಿ ವರ್ಷದಂತೆ ಇದೊಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ, ಕಬ್ಬು ಅರಿತಾರೆ ಕಾರ್ಖಾನೆಗಳು ಅನ್ನುವಂಥದ್ದು ಒಂದು ಉದಾಸೀನತೆಯನ್ನು ಕೂಡ ರಾಜ್ಯ ಸರ್ಕಾರ ತೋರಿತ್ತು. ಆದರೆ ಸಮಸ್ಯೆ ದಿನದಿಂದ ದಿನಕ್ಕೆ ಜಟಿಲವಾಗ್ತಾ ಇದೆ. ಕಳೆದ 8 ದಿನಗಳಿಂದ ಪ್ರತಿಭಟನೆ ನಡೀತಾ ಇರೋದ್ರಿಂದ ಹೀಗಾಗಿ ಒಂದು ಸಮಸ್ಯೆ ಇನ್ನಷ್ಟು ಉದ್ಭವಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಮೊದಲಿಂದಲೂ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ HK ಪಾಟೀಲ್ ಅವರು ಈ ಒಂದು ರೈತರ ಒಂದು ಪ್ರತಿಭಟನೆಗೆ ಹೋಗಿ ಅಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಒಂದಷ್ಟು ಅಹವಾಲುಗಳನ್ನ ಕೇಳಿ ಬಂದಿದ್ರು. ಆ ವಿಚಾರವಾಗಿ ಮೊದಲು ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಕಬ್ಬು ಬೆಳೆಗಾರರು ಅನ್ನುವಂಥ ವಿಚಾರವಾಗಿ ಕ್ಯಾಬಿನೆಟ್ ಗಮನವನ್ನ HK ಪಾಟೀಲ್ ಅವರು ಸೆಳೆದ್ರು. ಕೊನೆಗೆ ಬೆಳಗಾವಿ ಭಾಗದ, ಬಾಗಲಕೋಟೆ ಭಾಗ ಮತ್ತು ಧಾರವಾಡ ಭಾಗದ ಸಚಿವರ ಒಂದಷ್ಟು ಅಭಿಪ್ರಾಯವನ್ನು ಕೂಡ ಪಡೆಯುವಂತ ಕೆಲಸವನ್ನು CM ಸಿದ್ದರಾಮಯ್ಯ ಅವರು ಮಾಡಿದ್ರು. ಹಿಂದೆ ಯಾವ ರೀತಿಯಾಗಿ ಕಾರ್ಖಾನೆಯಿಂದ ಬರೆಸಬೇಕಾ ಅಥವಾ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕಾ, ಇಲ್ಲವಾ ಕಬ್ಬಿನ ಬೆಲೆ ಈಗ ತಕ್ಷಣಕ್ಕೆ ಕಟಾವು ಮಾಡಿದ ತಕ್ಷಣಕ್ಕೆ ಬೆಲೆ ನಿಗದಿ ಆದ್ರೂ ಕೂಡ ಆ ಬೆಲೆ ಹಣವನ್ನ ರೈತರಿಗೆ ಕೊಡಲ್ಲ. ಹಾಗಾಗಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಆ ಉಳಿದಂತ ಹಣವನ್ನ ಸಕ್ಕರೆ ಬೆಲೆಯನ್ನ ಹೆಚ್ಚು ಮಾಡಿ ಆ ಹಣವನ್ನ ಪಾವತಿ ಮಾಡಿಸಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೂಲಂಕಷವಾದಂತಹ ಚರ್ಚೆ ಆದ್ರೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಕ್ಕಾಗಿಲ್ಲ. ಆದ್ರಿಂದ CM ಸಿದ್ದರಾಮಯ್ಯ ಅವರು ಇವತ್ತು ಸಂಜೆ ಒಳಗಡೆಯಾಗಿ ಒಂದು ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ, ಅಥವಾ ಈ ಕ್ಯಾಬಿನೆಟ್ ಮುಗಿದ ಬಳಿಕ ಒಂದು ಬೆಲೆಯನ್ನ CM ಸಿದ್ದರಾಮಯ್ಯ ಅವರು ಘೋಷಣೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈಗ ಕ್ಯಾಬಿನೆಟ್ ಮುಗಿದ ಬಳಿಕ ನಡೀತಕ್ಕಂತಹ ಸುದ್ದಿಗೋಷ್ಠಿಯಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಿ ಒಂದು ಬೆಲೆಯನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಎಷ್ಟು ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಕ್ಯಾಬಿನೆಟ್ ನಿಂದ ಬರ್ತಾ ಇಲ್ಲ. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್